ನನ್ನ ಮಗ ಇವತ್ತು ಮೀಶೋ ಅನ್ಬಾಕ್ಸಿಂಗ್ ಅವರೇ ಮಾಡ್ತೀನಿ ಅಂತ ಒಂದು ಹರಿತವಾದ ಚಾಕುವಿನಿಂದ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ಚಾಕುವಿಂದ ಕುಯ್ತಾ ಇದ್ದಾರೆ. ಬರ್ತಾ ಇಲ್ಲ ಅದು. ಸಾಕು ಬೇರೆ ಏನು ನೋಡಬೇಡಿ, ಅದರಲ್ಲೇ ಮಾಡಿ, ಅದರಲ್ಲೇ ತೆಗಿ, ಓಪನ್ ಮಾಡು. ಏನದು? ಬೇಡ ಬಾ, ಅಲ್ಲೇನು ಇಲ್ಲ ಬಾ, ಬೇಡ ಬಾರು, ಬೇಡ. ನಾನೇ ಅವ್ರು ಕೊಟ್ಬಿಟ್ಟೆ. ಅವ್ರು ನಿನ್ನಂದ್ರೆ ಚಾಕು ಬೇಕು ಅಂತ ಹುಡುಕಕ್ಕೆ ಹೋಗ್ತಾ ಇದ್ರು. ಎಲ್ಲೋ ನಿಮಿಷ ಕುಡಿಲಿ, ಹಿಂಗೆ ತೋರ್ಸೋಣ. ಇದು ಫೀಡಿಂಗ್ ಮಾಮೂಲಿ ಮದರ್ಸ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ನಾನು ಬ್ರೆಸ್ಟ್ ಫೀಡಿಂಗೇ ಮಾಡೋದು. ಇದು ಎಕ್ಸೆಸ್ ಆಫ್ ಮಿಲ್ಕ್ ವೇಸ್ಟ್ ಆಗುತ್ತಲ್ಲ, ಎದೆನೋ ಬರುತ್ತಲ್ಲ, ಆವಾಗ ಪಂಪ್ ಮಾಡೋಕ್ಕೆ ಅಂತೇಳಿ ಹಳೇದಿದೆ. ಬಟ್ ಹಳೇದು ಬೇಡ ಅಂತ ಹೇಳಿ ಹೊಸ ತರಿಸಿದ್ದೀನಿ. ಟ್ಯಾಂಬರ್ ಇಲ್ಲ, ಅದನ್ನು ಕೊಡಿ ಪಾಪು. ಇದು ನಿಪ್ಪಲ್, ಎಕ್ಸ್ಟ್ರಾ ನಿಪ್ಪಲ್ ಕೊಟ್ಟಿರ್ತಾರೆ. ಯಾರು ಮಗುಗೆ ಇದ್ರಲ್ಲಿ ಕುಡಿಸ್ತಾರೆ. ನಾನು ಬ್ರೆಸ್ಟ್ ಫೀಡಿಂಗೇ ಮಾಡೋದು ಪಾಪುಗೆ. ಸೊ ಅದೇ ಎಕ್ಸೆಸ್ ಆಫ್ ಮಿಲ್ಕ್ನ ಪಂಪ್ ಮಾಡೋಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಹಸ್ರುಗಿದಕ್ಕೆ ಹಾಕೋರಂತೆ. ಇವನು ಇದ್ದಾಗ ಚಿಕ್ಕ ಪಾಪ ಹಂಗೆಲ್ಲ ಇಕ್ಬಾರ್ದು, ಹಾಲೇ ಕುಡಿತಿರ್ಲಿಲ್ಲ ಇವನು. ನಂಗೆ ತುಂಬ ಎಕ್ಸೆಸ್ ಆಫ್ ಮಿಲ್ಕಿಂದ ಎದೆ ನೋವೆಲ್ಲ ಬಂದ್ಬಿಡೋದು, ಮನೆ ಕಣಕ್ಕಾಗ್ತಿಲ್ಲ ಕಂಫರ್ಟಬಲ್ಲಾಗಿ. ಅದಕ್ಕೆ ಈ ಸತಿನೂ ಆ ಥರ ಏನಾನ ಇರುತ್ತೇನೋ ಅಂತ ಹೇಳಿ ತರಿಸಿದ್ದೀನಿ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಅವನು ಕುಡಿಸ್ತಾನೆ. ಇದು ಯಾವ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಯಾವ ರೀತಿ ಫಿಕ್ಸ್ ಮಾಡೋದು ಅಂತ. ಇಷ್ಟಿರುತ್ತೆ ಅಷ್ಟೇ, ಏನಿಲ್ಲ, ಸಿಂಪಲ್ಲು. ಅವರೇ ಇದನ್ನು ಮಾಡಿಕೊಟ್ಬಿಟ್ಟಿದ್ದಾರೆ, ಇದರಲ್ಲೇನಿಲ್ಲ. ಜಸ್ಟ್ ನಾವು ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಆಗೋಯ್ತು ಅಷ್ಟೇ. ಇದಿಷ್ಟೇ. ಇದು ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದ್ರೊಳಗೊಂದು ಡಬ್ಬಿ ಹಾಕಿರ್ತಾರೆ. ಈ ರೀತಿ ನಮ್ಮ ಎದೆ ಇಟ್ಕೊಂಡು ಪಂಪ್ ಮಾಡೋದಷ್ಟೇ. ಈ ರೀತಿ ಬ್ಲ್ಯಾಕ್ ಆಗುತ್ತೆ. ಈ ರೀತಿ ಅಂದರೆ ಹಾಲಿಗೆ ಸಕ್ಕರೆ ಆಗುತ್ತೆ. ನೋಡ್ಬೋದು. ಮ್ಯಾನ್ಯುವಲ್ದಲ್ಲೂ ಕೊಟ್ಟಿರ್ತಾರೆ. ನೀವು ಇದನ್ನು ನೋಡ್ಕೊಂಡು ಬೇಕಾದರೆ ಯೂಸ್ ಮಾಡ್ಕೋಬೋದು.